ಇಲ್ಲೇ ಇದ್ದು ಬಹಳಷ್ಟು ಕಡೆ ಹೋಗಿ ಇವತ್ತು ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಇಲ್ಲ ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂತೇಳಿ ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇದ್ದಾನೆ. ಇವತ್ತು ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ, ನಾವು ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಮೀಸಲಾತಿಯನ್ನು ಹತ್ತತ್ರ 3% ಇದ್ದನ್ನು 7% ಮಾಡಿದ್ವಿ. ಅದು 15% ಇದ್ದಂಥ SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಈ ಮೀಸಲಾತಿ ಜಾಸ್ತಿ ಮಾಡಿದಂಥ ಟೈಮಲ್ಲಿ ಇವತ್ತು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅದನ್ನು 7% ಇದ್ದು ಮತ್ತೆ ಪುನಃ 3%ಗೆ ತಂದಿದೆ. ನಾವು ಕೂಡ ಮೀಸಲಾತಿ ಜಾಸ್ತಿ ಮಾಡಿರೋದಂತೂ ಸುಪ್ರೀಂ ಕೋರ್ಟ್ದ ಆದೇಶ ಏನಿತ್ತು ಆ ಯಥಾಸ್ಥಿತಿಯಲ್ಲೇನೆ ನಾವು ಮೀಸಲಾತಿನ ಜನಸಂಖ್ಯೆ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅನುಸೂಚಿತ ಪ್ರಕಾರವಾಗಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡುವಂತ ಕೆಲಸ ಮಾಡಿದ್ವಿ. ಆದ್ರೆ ಈ ಸರ್ಕಾರ ಬಂದ ನಂತರ 7% ಇದು 3% ಮೀಸಲಾತಿ ಅಂದ್ರೆ 4% ಕಡಿಮೆ ಮಾಡಿದೆ. ಇವತ್ತು ಅದನ್ನೇ 17% ಇದ್ದಿದ್ದು ಇವತ್ತು 2% ಜಾಸ್ತಿ ಮಾಡಿ 15% ಮೀಸಲಾತಿ ಕೊಟ್ಟಿದೆ. ಅವತ್ತು ಏನು ಮಾಡ್ತಿದ್ದಪ್ಪ ನೀನು? ಅವತ್ತು ಯಾವುದೊಂದು ಮಾತು ಕೂಡ ನೀನು ಮಾತಾಡಿಲ್ಲ. ಇವತ್ತು ಎದಕ್ಕೋಸ್ಕರ ಕಮ್ಮಿ ಮಾಡಿದ್ದೇನೆ ಅಂದ್ರೆ ತಾವು ಯಾವ ಮಾತನ್ನು ಕೂಡ, ಯಾವ ಧ್ವನಿಯನ್ನು ಕೂಡ ಎತ್ತಲಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಬಂದು ಅಲ್ಲಿ ಎಲ್ಲ ಕಡೆ ಕೂಡ ಹೋಗಿ ನಾನು ಈ ಸಮುದಾಯವನ್ನು ಕೊಡ್ತೀನಿ, ಆ ಸಮುದಾಯವನ್ನು ಕೊಡ್ತೀನಿ, ಅವ್ರು ಕೊಡ್ತೀನಿ, ಇವ್ರು ಕೊಡ್ತೀನಿ ಅಂತೇಳಿ ಎಲ್ಲ ಕಡೆ ಕೂಡ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ಕೊಂತ ಹೊಂಟಾರ. ಅಲ್ಲಿ ಜಮೀನೇ ಇಲ್ಲ. ಎಲ್ಲ ಇವತ್ತೇನು ಸಮುದಾಯ ಭವನಗಳಿಗೆ ನಾನು 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನೋ, ಅದು ಜಮೀನೇ ಇಲ್ಲಾರ್ದಂತ ಅಲ್ಲಿ ಸಮುದಾಯ ಭವನಗಳಿಗೆ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡೋಂಥ ಕೆಲಸ ಮಾಡಿದಾನೆ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯ್ತು. ಅವತ್ತೇನು ಮಾಡ್ತಾ ಇದ್ದೀನಿ? ನೀನೇನೋ ಮಾತಾಡಿದ್ಯಾ? ಇಷ್ಟೊಂದು ದೊಡ್ಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಎಲ್ಲ ನಿಗಮಗಳಲ್ಲಿದ್ದಂತ ಹಣವನ್ನು ಯಾರಿಗೆ ಫಲಾನುಭವಿಗಳು ಸಿಗಬೇಕಾಯ್ತೋ ಎಲ್ಲ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ನಿಮ್ಮ ಸರ್ಕಾರದಲ್ಲಿದ್ದಂತ ಕೆಲವು ಮಂದಿ ದೊಡ್ಡ ಹುದ್ದೆದಲ್ಲಿದ್ದಂತ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಇವತ್ತು ಏನು ಬಾಯಲ್ಲಿ ಇಟ್ಕೊಂಡಿದ್ರಪ್ಪ, ತಾವು ಏನೇ ಮಾತಾಡ್ಲಾರ್ದಂತ ಸುಮ್ಮನೆ ಇದ್ರಿ. ಇವತ್ತು ತಾವು ಎಲ್ಲರೂ ಕೂಡ ಇವತ್ತು ಈ ರೀತಿ ಅನ್ಯಾಯವನ್ನು ಮಾಡಿ ಪುನಃ ಯಾವ ಮಕ್ಕ ಹಿಡ್ಕೊಂಡು ತಾವು ಇವತ್ತು ಮತವನ್ನು ಕೇಳ್ತಾ ಇದ್ರಿ ಅಂತೇಳಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗಿದೆ. ಇಲ್ಲೇ ಇದ್ದು ಬಹಳಷ್ಟು ಕಡೆ ಹೋಗಿ ಇವತ್ತು ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಇಲ್ಲ ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂತೇಳಿ ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇದ್ದಾನೆ. ಇವತ್ತು ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ, ನಾವು ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಮೀಸಲಾತಿಯನ್ನು ಹತ್ತತ್ರ 3% ಇದ್ದನ್ನು 7% ಮಾಡಿದ್ವಿ. ಅದು 15% ಇದ್ದಂಥ SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಈ ಮೀಸಲಾತಿ ಜಾಸ್ತಿ ಮಾಡಿದಂಥ ಟೈಮಲ್ಲಿ ಇವತ್ತು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅದನ್ನು 7% ಇದ್ದು ಮತ್ತೆ ಪುನಃ 3%ಗೆ ತಂದಿದೆ. ನಾವು ಕೂಡ ಮೀಸಲಾತಿ ಜಾಸ್ತಿ ಮಾಡಿರೋದಂತೂ ಸುಪ್ರೀಂ ಕೋರ್ಟ್ದ ಆದೇಶ ಏನಿತ್ತು ಆ ಯಥಾಸ್ಥಿತಿಯಲ್ಲೇನೆ ನಾವು ಮೀಸಲಾತಿನ ಜನಸಂಖ್ಯೆ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅನುಸೂಚಿತ ಪ್ರಕಾರವಾಗಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡುವಂತ ಕೆಲಸ ಮಾಡಿದ್ವಿ. ಆದ್ರೆ ಈ ಸರ್ಕಾರ ಬಂದ ನಂತರ 7% ಇದು 3% ಮೀಸಲಾತಿ ಅಂದ್ರೆ 4% ಕಡಿಮೆ ಮಾಡಿದೆ. ಇವತ್ತು ಅದನ್ನೇ 17% ಇದ್ದಿದ್ದು ಇವತ್ತು 2% ಜಾಸ್ತಿ ಮಾಡಿ 15% ಮೀಸಲಾತಿ ಕೊಟ್ಟಿದೆ. ಅವತ್ತು ಏನು ಮಾಡ್ತಿದ್ದಪ್ಪ ನೀನು? ಅವತ್ತು ಯಾವುದೊಂದು ಮಾತು ಕೂಡ ನೀನು ಮಾತಾಡಿಲ್ಲ. ಇವತ್ತು ಎದಕ್ಕೋಸ್ಕರ ಕಮ್ಮಿ ಮಾಡಿದ್ದೇನೆ ಅಂದ್ರೆ ತಾವು ಯಾವ ಮಾತನ್ನು ಕೂಡ, ಯಾವ ಧ್ವನಿಯನ್ನು ಕೂಡ ಎತ್ತಲಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಬಂದು ಅಲ್ಲಿ ಎಲ್ಲ ಕಡೆ ಕೂಡ ಹೋಗಿ ನಾನು ಈ ಸಮುದಾಯವನ್ನು ಕೊಡ್ತೀನಿ, ಆ ಸಮುದಾಯವನ್ನು ಕೊಡ್ತೀನಿ, ಅವ್ರು ಕೊಡ್ತೀನಿ, ಇವ್ರು ಕೊಡ್ತೀನಿ ಅಂತೇಳಿ ಎಲ್ಲ ಕಡೆ ಕೂಡ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ಕೊಂತ ಹೊಂಟಾರ. ಅಲ್ಲಿ ಜಮೀನೇ ಇಲ್ಲ. ಎಲ್ಲ ಇವತ್ತೇನು ಸಮುದಾಯ ಭವನಗಳಿಗೆ ನಾನು 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನೋ, ಅದು ಜಮೀನೇ ಇಲ್ಲಾರ್ದಂತ ಅಲ್ಲಿ ಸಮುದಾಯ ಭವನಗಳಿಗೆ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡೋಂಥ ಕೆಲಸ ಮಾಡಿದಾನೆ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯ್ತು. ಅವತ್ತೇನು ಮಾಡ್ತಾ ಇದ್ದೀನಿ? ನೀನೇನೋ ಮಾತಾಡಿದ್ಯಾ? ಇಷ್ಟೊಂದು ದೊಡ್ಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಎಲ್ಲ ನಿಗಮಗಳಲ್ಲಿದ್ದಂತ ಹಣವನ್ನು ಯಾರಿಗೆ ಫಲಾನುಭವಿಗಳು ಸಿಗಬೇಕಾಯ್ತೋ ಎಲ್ಲ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ನಿಮ್ಮ ಸರ್ಕಾರದಲ್ಲಿದ್ದಂತ ಕೆಲವು ಮಂದಿ ದೊಡ್ಡ ಹುದ್ದೆದಲ್ಲಿದ್ದಂತ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಇವತ್ತು ಏನು ಬಾಯಲ್ಲಿ ಇಟ್ಕೊಂಡಿದ್ರಪ್ಪ, ತಾವು ಏನೇ ಮಾತಾಡ್ಲಾರ್ದಂತ ಸುಮ್ಮನೆ ಇದ್ರಿ. ಇವತ್ತು ತಾವು ಎಲ್ಲರೂ ಕೂಡ ಇವತ್ತು ಈ ರೀತಿ ಅನ್ಯಾಯವನ್ನು ಮಾಡಿ ಪುನಃ ಯಾವ ಮಕ್ಕ ಹಿಡ್ಕೊಂಡು ತಾವು ಇವತ್ತು ಮತವನ್ನು ಕೇಳ್ತಾ ಇದ್ರಿ ಅಂತೇಳಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.